ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ಲಾಗ್ಸ್. ಫ್ರೆಂಡ್ಸ್, ಇದು ಫ್ರೈಡೇ ಲಾಗ್ ಆಗಿರುತ್ತೆ, ಶುಕ್ರವಾರದ ಲಾಗ್ ಆಗಿರುತ್ತೆ. ನಾನು ಶುಕ್ರವಾರ ಆಷಾಢ ಶುಕ್ರವಾರ ವೈಭವ ಲಕ್ಷ್ಮಿ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇದು ಫಸ್ಟ್ ಟೈಮ್ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇರೋದು. ಫುಲ್ ಎಲ್ಲ ಸ್ವಲ್ಪ ಆದಷ್ಟು ಡೀಪ್ ಕ್ಲೀನನ್ನು ಮಾಡಿದ್ದೀನಿ. ನಿನ್ನೆಯಿಂದನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮನೆ ಹತ್ರ ತುಂಬ ದಿನದಿಂದ ತುಳಸಿ ಗಿಡ ಇಲ್ಲ. ಅಂದರೆ ಒಂದು 2-4 ಮಂತ್ಸ್ ಆಗಲಿಲ್ಲ, 1.5 ಮಂತ್ಸಿಂದ ಏನೋ ತುಳಸಿ ಗಿಡ ಇಲ್ಲ. ಫುಲ್ಲೆಲ್ಲ ಡ್ರೈ ಆಗಿಬಿಟ್ಟಿತ್ತು. ಅದಕ್ಕೆ ಬೇರೆದು ಹಾಕೋಣ ಅಂತ ನಮ್ಮನೆ ಹತ್ರ ಬೇಕಾದಷ್ಟು ತುಳಸಿ ಗಿಡ ಬರ್ತಿತ್ತು ಮಳೆ ಹೊಡೆದ್ರೆ. ಈ ಸರಿ ಸ್ವಲ್ಪ ಮಳೆ ಬೀಳೋದೆಲ್ಲ ಲೇಟ್ ಆಯ್ತಲ್ವ, ಅದಕ್ಕೆ ತುಳಸಿ ಗಿಡ ಬಂದಿಲ್ಲ. ಲಾಸ್ಟ್ ಇಯರ್ ಅಂತೂ ಇಷ್ಟೊತ್ತಿಗೆ ಎಷ್ಟೊಂದು ತುಂಬ ಇತ್ತು. ಒಂದು ದೇವ್ರಿಗೆ ಹಾರ ಹಾಕಿ ಕಟ್ಬಿಟ್ಟು ಕಳಿಸ್ತಿದ್ದೆ, ಅಷ್ಟೊಂದು ತುಳಸಿ ಗಿಡ ಇತ್ತು. ಈ ಸಾರಿ ಅಂತೂ ಎಲ್ಲೋ ಒಂದು 2-3 ಗಿಡ ಬಂದಿದೆ, ಚಿಕ್ಕ ಚಿಕ್ಕದು. ಇನ್ನೂ ಮಳೆ ಬರುತ್ತೇನೋ, ಮಳೆ ಬಂದಾಗ ಇನ್ನೂ ಚೆನ್ನಾಗಿ ಬರುತ್ತೇನೋ ಗೊತ್ತಿಲ್ಲ. ಹಾಗಾಗಿ ನಮ್ಮ ಮನೆ ಹತ್ರನೇ ತುಳಸಿ ಗಿಡ ಬರುತ್ತಲ್ವ, ಆ ಪಾಟ್ಗೆ ಹಾಕೋಣ ಅಂತ ಹಾಕೇ ಇರಲಿಲ್ಲ. ಅಲ್ಲಿಗೂ ಬಂದಿಲ್ಲ, ಒಂದು 2-3 ಇತ್ತು. ಇಲ್ಲಿ ಹೋಗಲಿ ಅಂತ ಬಿಟ್ಬಿಟ್ಟು ನಮ್ಮ ಫ್ರೆಂಡ್ ಹತ್ರ ಇಸ್ಕೊಂಬಂದೆ. ಒಂದು 4-5 ಗಿಡ, ಅಂದರೆ ತುಳಸಿ ನಾರನ್ನು ಕೊಟ್ಟಲು, ತೊಗೊಂಬಂದೆ. ಇವತ್ತು ಹೋಗಿ ತೊಗೊಂಬಂದೆ. ನೋಡಿ, ಆಲ್ರೆಡಿ ದೇವ್ರ ಮನೆ ಸ್ವಲ್ಪ ಅಂದರೆ ಒಂದು ಅರ್ಧ ಕ್ಲೀನ್ ಆಗಿದೆ. ಸೋಫಾ ಕವರು, ಕರ್ಟನ್ಸು ಎಲ್ಲ ವಾಷಿಂಗ್ ಹಾಕಿದ್ದೀನಿ. ಸೋಫಾ ಕವರೆಲ್ಲ ವಾಶ್ ಮಾಡಿದ್ದಾಗಿದೆ. ಕರ್ಟನ್ಸು ಸ್ವಲ್ಪ ಹಾಕಿದ್ದೀನಿ, ಇನ್ನು ಸ್ವಲ್ಪ ಇಲ್ಲಿದೆ. ಹಾಗೆ ಮನೆ ಒರೆಸ್ಕೊಂಬಿಡೋಣ ಅಂತ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಮನೆ ಒರೆಸ್ತಾ ಇದ್ದೀನಿ. ಹಾಗೆ ಬಾಗಿಲೆಲ್ಲ ತೊಳೆದಿದ್ದು, ರಂಗೋಲಿ ಹಾಕಿದ್ದು ಎಲ್ಲ ಆಯಿತು. ಫ್ರೆಂಡ್ಸ್, ನೆನ್ನೆನೂ ಎಲ್ಲ ಆಗಿತ್ತು, ಆಲ್ಮೋಸ್ಟ್ ಆಗಿತ್ತು. ನೆನ್ನೆನೂ ಸ್ವಲ್ಪ ದೇವ್ರ ಮನೆ ಕ್ಲೀನ್ ಎಲ್ಲ ಆಗಿತ್ತು. ಬುಧವಾರನೇ ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗೆದಿಟ್ಟಿದ್ದೆ, ಆಗಲಿಲ್ಲ. ನಮ್ಮ ಫ್ರೆಂಡ್ ಅವ್ರ ಮನೆಯಲ್ಲಿ ಜಾತ್ರೆ ಇತ್ತು, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಜಾತ್ರೆಗೆ ಹೋಗಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ. ಆ ವ್ಲಾಗನ್ನು ಶೇರ್ ಮಾಡ್ತೀನಿ. ಹಂಗಾಗಿ ಬುಧವಾರ ತೊಳೆಯೋದಕ್ಕೆ ಆಗಿರಲಿಲ್ಲ. ಹೋಗೋಷ್ಟರಲ್ಲಿ ತೊಳೆದಿಡೋಣ ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಇನ್ನು ಬರೋದು ರಾತ್ರಿ 8-9 ಗಂಟೆ ಆಯಿತು. ಹಾಗಾಗಿ ಆಗಲಿಲ್ಲ. ಗುರುವಾರ ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಸಂಜೆ ಟೈಮ್ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇನ್ನು ಬಟ್ಟೆಲ್ಲ ಇಟ್ಟಿದ್ದೆ. ಇನ್ನು ಕಳಶಕ್ಕೆ ನೀರು, ಎಲೆ, ಕಾಯೆಲ್ಲ ಇಡಬೇಕಾಗಿತ್ತು. ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೆ. ಹೇಗೂ ನಾಳೆ ಫ್ರೈಡೇ ಅಲ್ವಾ, ಫ್ರೈಡೇ ಪೂಜೆ ಮಾಡುವಾಗ ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಅಂತ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಸ್ಟವ್ ಆವಾಗಲೇ ಎಲ್ಲ ತೊಳೆದು ಇದು ಮಾಡಿದ್ನ. ಮತ್ತು ಈಗ ದೋಸೆ, ಇವತ್ತು ಬೆಳಗ್ಗೆ ಟಿಫನ್ಗೆ ನೆನ್ನೆ ಇಡ್ಲಿ ಮಾಡಿದ್ದೆ, ಅಂದರೆ ಗುರುವಾರ ಇಡ್ಲಿ ಮಾಡಿದ್ದೆ. ಇನ್ನೂ ಸ್ವಲ್ಪ ಅದು ಬ್ಯಾಟರ್ ಇತ್ತು. ಇವತ್ತು ದೋಸೆ ಹಾಕ್ಬಿಡೋಣ ಅಂತ ಅದೇ ಸಾಂಬಾರಿಗೆ ಸ್ವಲ್ಪ ದೋಸೆನ ಹಾಕಿದ್ದೆ. ಸಾಂಬಾರು ಸ್ವಲ್ಪ ಇತ್ತು. ಇನ್ನು ನಾನು ಊಟ ಮಾಡ್ತಾ ಇರಲಿಲ್ಲ, ಇಬ್ಬರಿಗಾಗುತ್ತೆ ಅಂತ ಏನು ಮಾಡಲಿಲ್ಲ. ಹಾಗೆ ರಕ್ಷಾಗೆ ಇವತ್ತು ಲಂಚು ಇರಲಿಲ್ಲ. ಅವರು ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಇತ್ತು, ಅದಕ್ಕೆ ಅವಳು ಹೋಗಿದ್ಲು. ಲಂಚ್ ಅಲ್ಲೇ ಕೊಡ್ತಾರೆ ಅಂತ ಹೋಗಿದ್ಲು. ನೋಡಿ, ಸ್ಟವೆಲ್ಲ ಕ್ಲೀನ್ ಮಾಡಿದ್ನ. ದೋಸೆ ಹಾಕಿದ್ದಕ್ಕೆ ಮತ್ತೆ ಗಲೀಜಾಯಿತು. ಮತ್ತೆ ಎಲ್ಲ ಒರೆಸ್ಕೊಂಡಿದ್ದೀನಿ. ಸ್ನಾನ ಮಾಡ್ಕೊಂಬಂದು ಒರೆಸ್ತಾ ಇದ್ದೀನಿ. ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಬೇಕಲ್ವ, ಮತ್ತೆ ಒರೆಸಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಅದು ಬೇರೆ ನೈವೇದ್ಯಕ್ಕೆ ಮಾಡಬೇಕು, ಅದಕ್ಕೋಸ್ಕರ ಒರೆಸ್ದೆ. ರಂಗೋಲಿ ಹಾಕಿ ಹಾಗೆ ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ಪೂಜೆನೂ ಮಾಡಿದೆ. ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಏನಾದರೂ ವ್ರತ ಪೂಜೆಗಳಿಗೆ ನೈವೇದ್ಯ ಮಾಡೋದಕ್ಕೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಸ್ಟವ್ಗೂ ಪೂಜೆ ಮಾಡೋದು ತುಂಬಾ ಮುಖ್ಯ. ಹಾಗಾಗಿ ನಾನು ಮಾಡಿದೆ. ಫ್ರೆಂಡ್ಸ್, ಏನು ಗೊತ್ತಾ, ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೇ ಇಲ್ಲ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಮತ್ತೆ ಮಾರ್ಕೆಟ್ಗೂ ಹೋಗಿ ಬಂದೆ. ಸ್ವಲ್ಪ ಹೂವು ಹಣ್ಣು ಎಲ್ಲ ತೊಗೊಬೇಕಾಗಿತ್ತು. ಅದನ್ನೇನು ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ನಾನು ಹೋಗಿ ಬರೋದೇ ಒಂದು ದೊಡ್ಡ ಕೆಲಸ ಆಗಿತ್ತು. ಬೇಗ ಮುಗಿಬೇಕಾಗಿತ್ತು ಎಲ್ಲ. ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೇ ಇರಲಿಲ್ಲ. ಅದಕ್ಕೆ ವಿಡಿಯೋ ಏನು ಮಾಡಲಿಲ್ಲ. ನಾನೊಬ್ಬಳೇ ಹೋಗಿದ್ದೆ ಇವತ್ತು ಮಾರ್ಕೆಟ್ಗೆ. ನಾನೊಬ್ಬಳೇ ಹೋಗಿದ್ದೆ. ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೆಲಸ ಐತೆ ಅಂತಂದರು. ಸರಿ ಅಂತ ಒಬ್ಬಳೇ ಹೋದೆ. ಅದಂತೂ ನನಗೆ ವಿಡಿಯೋ ಮಾಡ್ಕೊಳೋದು ನೆನಪೇ ಬರಲಿಲ್ಲ ಬಿಡಿ. ಅದು ಅಯ್ಯೋ, ಮಾಡಿದರೆ ಎಷ್ಟೊಂದು ವಿಡಿಯೋ ಮಾಡ್ಬೋದಾಗಿತ್ತು. ಅದೇ ವಿಡಿಯೋ ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತಲ್ಲ ಅಂತ ಏನೂ ಮಾಡಲಿಲ್ಲ. ನೋಡಿ, ಇದನ್ನೆಲ್ಲ ತೊಗೊಂಬಂದೆ. ಹೂವು ಹಣ್ಣು ಏನು ಬೇಕೋ ಸ್ವಲ್ಪ ಪೂಜೆಗೆ ಮಾತ್ರ ತೊಗೊಂಬಂದೆ ಅಷ್ಟೇ. ಸ್ವಲ್ಪ ಶಾಮಂತಿಗೆ, ರೋಸು, ಗನಗಲಿ ಹೂವು, ತುಳಸಿ ಮತ್ತು ಬಳೆ ಎಲ್ಲ ಸ್ವಲ್ಪ ಅಂದರೆ ಪೂಜೆಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ತೊಗೊಂಡು ಬಂದೆ. ಹಾಗೆ ವೈಭವ ಲಕ್ಷ್ಮಿ ಬುಕ್ಸು ಒಂದೇ ಸಾರಿ 10 ಬುಕ್ಸನ್ನು ತಂದುಬಿಟ್ಟೆ. ಲಾಸ್ಟ್ ಪೂಜೆಯಲ್ಲಿ ಇದನ್ನೇ ಕೊಡಬೇಕಂತಲ್ವ, 8 ಜನಕ್ಕೆ ಕೊಡಬೇಕಂತೆ. ನಾನಿನ್ನೂ ವ್ರತದ ಬುಕ್ಕಂತೂ ಓದೇ ಇಲ್ಲ, ಯಾವ ಥರ ಪೂಜೆ ಮಾಡಬೇಕು ಅಂತ ಫ್ರೆಂಡ್ಸ್. ಆದಷ್ಟು ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೀನಿ ಯಾವ ಥರ ಮಾಡ್ತಾರೆ ಅಂತ. ಆದರೆ ಬುಕ್ಕಲ್ಲಿ ಓದ್ಕೊಂಡು ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಮಾಡುವಾಗೆ ನೋಡ್ಕೊಂಡು ಓದ್ಕೊಂಡು ಮಾಡೋಣ ಅಂತ. ನನಗೆ ಟೈಮೇ ಇಲ್ಲ ಓದ್ಕೊಳ್ಳೋಕ್ಕೆ, ಹಂಗಾಗಿ ಓದಿಲ್ಲ. ನೋಡಬೇಕು. ನಾನು ಇನ್ನು ಫಸ್ಟ್ನೇ ಸಾರಿ ಏನಾದರೂ ಗೊತ್ತಿಲ್ಲದೆ ತಪ್ಪಾದರೆ ಅದಕ್ಕೆ ಕ್ಷಮೆ ಇರುತ್ತೆ ಅಂತ ಅಂದ್ಕೊಂಡು ನೋಡೋಣ. ಆದಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತೀನಿ.
ಗೊತ್ತಿಲ್ಲದೆ ಮಾಡೋ ತಪ್ಪು ತಪ್ಪಲ್ಲ ಅಂತಾರಲ್ಲ, ಹಾಗಾಗಿ ನಾವು ಏನು ಬೇಕು ಅಂತ ತಪ್ಪು ಮಾಡೋದಕ್ಕೆ ಹೋಗಲ್ಲ. ಅದು ಆಕಸ್ಮಿಕವಾಗಿ ಗೊತ್ತಿಲ್ಲದೆ ಮಾಡಿದ್ರೆ ಏನು ಮಾಡೋದಕ್ಕಾಗಲ್ಲ. ಹಾಗೆ ಎಲ್ಲ ಪೂಜೆಗೆಲ್ಲ ಅರ್ಧ ರೆಡಿ ಆಗಿದೆ. ಇನ್ನು ನೈವೇದ್ಯಕ್ಕೆ ಹೆಸರುಬೇಳೆ ಮತ್ತು ಅಂದರೆ ಕೋಸಂಬರಿ, ಸಜ್ಜಿಗೆ ಮತ್ತು ಪುಳಿಯೋಗರೆ ಈ ಮೂರನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೆಸರುಬೇಳೆಗೆ ಕೋಸಂಬರಿ ಮಾಡೋದಕ್ಕೆ ಹೆಸರುಬೇಳೆನ ತೊಳೆದು ಚೆನ್ನಾಗಿ 2 ಸಾರಿ ತೊಳೆದು ಆಮೇಲೆ ನೀರು ಹಾಕಿ ನೆನೆಸಿಡ್ತೀನಿ. ಫಸ್ಟ್ ನೆನೆಸ್ಬಿಡ್ತೀನಿ. ಇನ್ನು ನಾನು ಸಜ್ಜಿಗೆಯ ಗೊಜ್ಜು, ಪುಳಿಯೋಗರೆ ಗೊಜ್ಜು, ರೈಸ್ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಅದು ನೆಂದಿರುತ್ತೆ. ನೋಡಿ, ಪುಳಿಯೋಗರೆ ಗೊಜ್ಜಿಗೆ ಹುಣಸೆಹಣ್ಣೆಲ್ಲ ನೆನೆಸಿಟ್ಟಿದ್ದೀನಿ. ಹಾಗೆ ರೈಸು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಗೊಜ್ಜನ್ನ ಪುಳಿಯೋಗರೆ ಗೊಜ್ಜಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸೌತೆಕಾಯಿ, ಕ್ಯಾರೆಟ್ ಎಲ್ಲ ತುರಿದು ಹಚ್ಚಿ ಇಟ್ಕೊಂಡಿದ್ದೀನಿ ಕೋಸಂಬರಿಗೆ. ಇಲ್ಲಿ ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಯಾಕೆ ಇಷ್ಟು ಬೇಗ ಬೇಗ ಅಂತ ಅಂದರೆ, ಗೋಧೂಳಿ ಲಗ್ನದಲ್ಲಿ ಪೂಜೆನ, ವೈಭವಲಕ್ಷ್ಮಿ ಪೂಜೆನ ಮಾಡಿ ಮುಗಿಸ್ಬೇಕು. ಅದಕ್ಕೆ 5:30ಗೆ ಸ್ಟಾರ್ಟ್ ಮಾಡಲೇಬೇಕು. ಅದಕ್ಕೋಸ್ಕರ ಎಲ್ಲ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ಪುಳಿಯೋಗರೆ ನೈವೇದ್ಯಕ್ಕೆ ತುಂಬ ಇಷ್ಟ ಅಂತೆ, ಹಾಗಾಗಿ ಮಾಡ್ತಾಯಿದ್ದೀನಿ. ನೋಡಿ, ಕೋಸಂಬರಿನೂ ರೆಡಿ ಆಯಿತು, ಸಜ್ಜಿಗೆನೂ ರೆಡಿ ಆಯಿತು, ಪುಳಿಯೋಗರೆನೂ ರೆಡಿ ಆಯಿತು. ಈಗ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ನಾನು ನೋಡಿ ಸ್ಯಾರಿ ಹಾಕ್ಕೊಂಡು, ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ನಾನೇನು ಜಾಸ್ತಿ ಏನು ರೆಡಿ ಹಾಕೋಕ್ಕಾಗಲಿಲ್ಲ. ಟ್ರೆಡಿಷ್ನಲಾಗಿ ಈ ಥರ ಜಡೆ ಹಾಕ್ಕೊಂಡು ಹೂ ಮುಡ್ಕೊಂಡ್ರೆ ದೇವ್ರ ಪೂಜೆಗೆಲ್ಲ ಒಳ್ಳೆಯದು ಅಂತ ನಾನು ಜಡೆ ಹಾಕ್ಕೊಂಡು ಸ್ವಲ್ಪ ಎಷ್ಟಾದರೆ ಅಷ್ಟು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಈಗ ಬತ್ತಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆ. ಅಂದರೆ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ವೈಭವಲಕ್ಷ್ಮಿ ಪೂಜೆಗೆ ಚೆನ್ನಾಗಿ ರೆಡಿ ಆಗಬೇಕಂತೆ. ಅಮ್ಮನವ್ರೆ ಎಲ್ಲ ಯಾವ ಥರ ರೆಡಿ ಆಗ್ತಾರೋ ನಾವು ಅದೇ ಥರ ಆಗಬೇಕಂತೆ. ನನಗಂತೂ ಅಷ್ಟೊಂದು ರೆಡಿ ಆಗೋಕ್ಕೆ ಆಗಲಿಲ್ಲ. ಸ್ಯಾರಿ ಹಾಕ್ಕೊಂಡು ಸ್ವಲ್ಪ ಬಳೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಓಲೆ ಎಲ್ಲ ಬೆಳಗ್ಗೆನೇ ಹಾಕ್ಕೊಂಬಿಟ್ಟಿದ್ದೆ. ಬೇರೆದು ಓಲೆ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇನ್ನೇನು ನಾನು ಅಷ್ಟೊಂದು ಗ್ರ್ಯಾಂಡಾಗಿ ಏನೂ ರೆಡಿ ಆಗಲಿಲ್ಲ. ಇರಲಿ ಅಂತ ಲೈಟಾಗಿ ಸ್ವಲ್ಪ ಫೇಸ್ಗೆಲ್ಲ ಸ್ವಲ್ಪ ಕ್ರೀಮ್ ಹಾಕ್ಕೊಂಡು, ಲಿಪ್ಸ್ಟಿಕ್ ಸ್ವಲ್ಪ ಹಾಕ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ. ನಮ್ಮ ಮನೆಯವರು ತುಂಬಾ ಹೆಲ್ಪ್ ಮಾಡಿಕೊಟ್ರು. ನಮ್ಮ ಮನೆಯವರಂತೂ ತುಂಬ ಹೆಲ್ಪ್ ಮಾಡಿಕೊಟ್ರು. ಅದು ಅಪ್ಪ ಸೆಕೆ ಬೇರೆ ಸುರಿತಾ ಇದೆ. ಸೆಕೆ ಅಂತೂ ತುಂಬಾ ಆಗ್ತಿತ್ತು. ನಮ್ಮ ಮನೆಯವರಂತೂ ಪಾಪ ತುಂಬಾ ಹೆಲ್ಪ್ ಮಾಡಿಕೊಟ್ರು. ರಕ್ಷೆನೂ ಅಷ್ಟೇ, ಅವಳು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು. ನೋಡಿ, ಹೂವು ನಮ್ಮ ಗಿಡದಲ್ಲಿತ್ತು. ಇನ್ನು ಸ್ವಲ್ಪ ನಮ್ಮ ಮನೆ ಪಕ್ಕದವ್ರ ಹತ್ರ ಅವ್ರದ್ದು ಗಿಡ ಇದೆ, ತೊಗೊಂಡಿದ್ದೆ. ಅವ್ರ ಹತ್ರ ಸೇಲ್ ಮಾಡ್ತಾರೆ, ಹಂಗಾಗಿ ತೊಗೊಂಡಿದ್ದೆ. ಹಾಗೆ ನಮ್ಮ ಹೂವನ್ನು ಅವ್ರಿಗೆ ಕಟ್ಕೊಡೋದಕ್ಕೆ ಕಟ್ಕೊಟ್ರು. ನಾನು ಮುಡ್ಕೊಂಡಿರೋದು ನಮ್ಮ ಹೂವನ್ನೇ. ಹಾಗೆ ಮಾರ್ಕೆಟಲ್ಲಿ ಗಣಗಲೆ ಹೂವು, ತುಳಸಿ, ಸ್ವಲ್ಪ ಸೇವಂತಿಗೆ, ರೋಸು, ಬಿಡಿ ಹೂವು ಎಲ್ಲ ತಂದಿದ್ದೆ. ಇನ್ನು ಗರಿಕೆ ಎಲ್ಲ ನಮ್ಮ ಮನೆಯವರು ಬೆಳಗ್ಗೆನೇ ರೆಡಿ ಮಾಡಿ ಇಟ್ಟಿದ್ರು. ಗರಿಕೆ, ಬಿಲ್ವ ಪತ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ಥರ ರೆಡಿ ಮಾಡ್ತೀವೋ ಇವಾಗಲೂ ಅಷ್ಟೇ ಅದೇ ಥರನೇ ರೆಡಿ ಮಾಡಬೇಕು. ನನಗೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿದ್ದೆ ಯಾವ ಥರ ಅಂತ. ಫಸ್ಟು ಗಣಪತಿಗೆ ಪೂಜೆ ಮಾಡಿ ಗಣಪತಿನ ಆಶೀರ್ವಾದ ತೊಗೊಂಡು ಆಮೇಲೆ ವೈಭವಲಕ್ಷ್ಮಿ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಬುಕ್ಕನ್ನು ನೋಡ್ತಿದ್ದೆ ಯಾವ ಥರ ಹೇಳ್ತಿದ್ರು ಅಂತ, ಯಾವ ಥರ ಮಾಡಬೇಕು ಅಂತ. ಹಾಗಾಗಿ ಮೊದಲಿಗೆ ನಾನು ಸಗಣಿಯಿಂದ ಗಣಪತಿನ ಮಾಡಿದ್ದೆ. ಮೊದಲಿಗೆ ಮನೆಯಲ್ಲಿ ಮಾಮೂಲಿ ದೇವ್ರ ಪೂಜೆಗೆ ದೇವ್ರ ಮನೆಯಲ್ಲಿ ಫೋಟೋಗೆ ಫಸ್ಟ್ ಪೂಜೆ ಮಾಡಿಬಿಟ್ಟೆ. ಅಂದರೆ ಮನೆ ದೇವರ ಅಪ್ಪಣೆಯನ್ನು ತೊಗೊಬೇಕಂತೆ. ಅವರ ಆಶೀರ್ವಾದನ ತೊಗೊಂಡು ನಾವು ಹಿಂಗೆ ಮಾಡ್ತಾಯಿದ್ದೀವಪ್ಪ, ಅದಕ್ಕೆ ಏನು ವಿಘ್ನ ಬರದಂತೆ ಕಾಪಾಡು ನೀನು ಅಂತ ಫಸ್ಟು ನಮ್ಮ ಮನೆ ದೇವರು, ನಮ್ಮ ಕುಲದೇವರು, ನಮ್ಮ ಇಷ್ಟ ದೇವರು ಎಲ್ಲದನ್ನು ಕೇಳಬೇಕಂತೆ. ಹಾಗಾಗಿ ನಾನು ಫಸ್ಟು ಮನೆ ದೇವ್ರಿಗೆ ಅಂದರೆ ಮನೇಲಿ ಪೂಜೆನೆಲ್ಲ ನಾರ್ಮಲ್ ಪೂಜೆನೆಲ್ಲ ಮುಗಿಸ್ಬಿಟ್ಟೆ. ಶುಕ್ರವಾರದ ಪೂಜೆನ ರೋಸು, ಶಾವಂತಿಗೆ ಎಲ್ಲ ತಂದಿದ್ದೆ ಅಲ್ವಾ, ಅದು ಕಟ್ಟೋದಕ್ಕೆ ಆಗಲಿಲ್ಲ. ಹಂಗಾಗಿ ಬಿಡಿ ಹೂವನ್ನೇ ಇಟ್ಬಿಟ್ಟೆ. ಅದಕ್ಕೆ ಗಣಪತಿಗೆ ಫಸ್ಟ್ ಪೂಜೆ ಅಲ್ವಾ, ಅದಕ್ಕೆ ವೈಭವಲಕ್ಷ್ಮಿ ಬಲಗಡೆ ಗಣಪತಿನ ಪೂಜೆ ಮಾಡಬೇಕಂತ. ಹಾಗಾಗಿ ನಾನು ಗಣಪತಿನ ಬಲಗಡೆ ಇಟ್ಟು ನಾನು ಸಗಣಿಯಲ್ಲಿ ಗಣಪತಿನ ಮಾಡಿದೆ. ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಸಗಣಿಯಲ್ಲಿ ಮಾಡಿದ್ರೆ. ಸಗಣಿ ಸಿಗಲ್ಲ ಅನ್ನೋರು ಅರಿಶಿನದಿಂದ ಮಾಡಿದ್ರೆ ಒಳ್ಳೆಯದು. ನಮಗೆ ಹೆಂಗೂ ಸಗಣಿ ಸಿಗುತ್ತೆ ನಮ್ಮ ಹಳ್ಳಿಯಲ್ಲಿ, ಬೇಕಾದಷ್ಟು ನಮ್ಮ ಮನೆ ಮುಂದೆನೇ ಹಸುಗಳಿದೆ, ದನ ಕರುಗಳಿದೆ, ಸಿಗುತ್ತೆ. ಹಂಗಾಗಿ ನಾನು ಶ್ರೇಷ್ಠ ಅಲ್ವಾ, ತುಂಬ ಒಳ್ಳೆಯದಲ್ವಾ ಅಂತ ಸಗಣಿಯಿಂದನೇ ಗಣಪತಿನ ಮಾಡಿ ಫಸ್ಟು ಗಣಪತಿ ಪೂಜೆನ ಮಾಡಿ ಆಮೇಲೆ ವೈಭವಲಕ್ಷ್ಮಿ ಪೂಜೆನ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಸಾರಿ ಅಲ್ವಾ, ಏನೋ ಒಂಥರ ಆತಂಕ, ಸ್ವಲ್ಪ ಏನೋ ಅರ್ಜೆಂಟು, ಅಯ್ಯೋ ಏನಾಗ್ಬಿಡುತ್ತೋ ಏನೋ, ಹೇಗೆ ಮಾಡಬೇಕು ಅಂತ. ಆಮೇಲೆ ನನಗೆ ಮಾಡಾದಮೇಲೆ ಅನಿಸ್ತು ಇನ್ನೂ ಸ್ವಲ್ಪ ಎಲ್ಲ ಮುಂಚೆನೇ ಇನ್ನೂ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಬೇಕಾಗಿತ್ತು ಅಂತ ಅನಿಸ್ತು. ಅಲ್ಲಿಗೂ ಎಷ್ಟು ವಿಡಿಯೋ ನೋಡಿದ್ರೂ ನಾವು ಮಾಡುವಾಗ ಅದು ಏನೋ ಒಂಥರ ಅಷ್ಟು ಬೇಗ ಏನು ನೆನಪು ಬರಲ್ಲ. ಒಂಥರ ಏನು ಮಾಡೋದು, ಹೆಂಗೆ ಮಾಡೋದು ಅಂತ ಅನಿಸ್ತಾ ಇರುತ್ತೆ. ನನಗೆ ಆ ಥರ ಅನಿಸ್ತಿತ್ತು. ಫಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಆ ಥರ ಅನಿಸ್ತಿತ್ತು. ಏನೋ ಎಲ್ಲ ದೇವ್ರಿಗೆ ಸೇರಿಕೊಂಡ್ಲಪ್ಪ, ಏನೋ ನಾನು ಅಂದ್ಕೊಂಡೇ ಮಾಡ್ತಿದ್ರೆ, ನಂದೇನಾದರೂ ತಪ್ಪಿದರೆ ಕ್ಷಮಿಸ್ಬಿಡಮ್ಮ, ನಾನು ಬೇಕು ಅಂತ ಏನೂ ಮಾಡ್ತಿಲ್ಲ, ನೀನು ಯಾವ ಥರ ನನಗೆ ಮಾಡೋದಕ್ಕೆ ಮನಸ್ಸು ಕೊಡ್ತೀಯೋ ನಾನು ಆ ಥರ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಪೂಜೆನ ಮಾಡಿದೆ. ಫಸ್ಟು ಗಣಪತಿ ಪೂಜೆನ ಮಾಡ್ತಾಯಿದ್ದೀನಿ.
ಬುಕ್ಕಲ್ಲಿ ಯಾವ ಥರ ಇದೆಯೋ ಆ ಥರನೇ ನಾನು ವೈಭವಲಕ್ಷ್ಮಿ ಪೂಜೆನ ಮಾಡಿದೆ. ಫಸ್ಟು ಗಣಪತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಗಣಪತಿ ಪೂಜೆನ ಮುಗಿಸಿ ಆಮೇಲೆ ವೈಭವಲಕ್ಷ್ಮಿ ಕಲಶನ ಸ್ಥಾಪನೆ ಮಾಡಿಕೊಂಡು ಒಂದೊಂದೇ ಮಂತ್ರನ ಹೇಳ್ಕೊಂಡು ಅಕ್ಷತೆ ಹಾಕ್ಕೊಂಡು ಆರತಿ ಬಿಟ್ಕೊಂಡು ಅಲ್ಲಿ ಯಾವ ಥರ ಇದೆಯೋ ಬುಕ್ಕಲ್ಲಿ ಯಾವ ಥರ ಕೊಟ್ಟಿತ್ತೋ ನಾನು ಆ ಥರನೇ ಮಾಡಿದೆ ಅಂತ ಹೇಳ್ಬೋದು. ಆದರೆ ಸ್ವಲ್ಪ ಬುಕ್ಕಲ್ಲಿ ಓದ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಅಂತ ಅನಿಸ್ತಿತ್ತು. ಏನೂ ಮಾಡೋದಕ್ಕಾಗಲ್ಲ, ಫಸ್ಟ್ ಟೈಮ್ ಅಲ್ವಾ. ತುಂಬ ವಿಡಿಯೋ ನೋಡಿದ್ದೆ, ಆದರೆ ಬುಕ್ಕಲ್ಲಿ ಒಂಥರ ಇದೆ, ವಿಡಿಯೋಸಲ್ಲಿ ಒಂಥರ ಮಾಡ್ತಾರೆ. ಹಂಗಾಗಿ ನಾನು ಬುಕ್ಕನ್ನೇ ಫಾಲೋ ಮಾಡೋಣ ಅಂತ ಬುಕ್ಕನ್ನೇ ಫಾಲೋ ಮಾಡಿದೆ, ವೈಭವಲಕ್ಷ್ಮಿ ವ್ರತ ಬುಕ್ಕನ್ನು. ಅದರಲ್ಲಿರೋ ಥರ ಫಾಲೋ ಮಾಡಿ ಅಲ್ಲಿ ಯಾವಾಗ ಏನೇನು ಮಾಡಬೇಕು ಅಂತ ಹೇಳಿದಾರೋ ಅದನ್ನು ಮಾಡಿ, ಹಾಗೆ ಅಷ್ಟೋತ್ತರಗಳನ್ನು ಓದಿ ಕೆಂಪಾರತಿಯನ್ನು ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ ಪೂಜೆನ ಮಾಡಿ ಮುಗಿಸಿ ಆಮೇಲೆ ಒಂದು 4-5 ಜನಕ್ಕೆ ಅರಿಶಿನ ಕುಂಕುಮನೂ ಕೊಟ್ಟೆ. ಒಂದು ಇಬ್ಬರಿಗಾದರೂ ಕೊಡಲೇಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಒಂದು 5-6 ಜನಕ್ಕೆ ಕೊಟ್ಟೆ ಅಂತ ಹೇಳ್ಬೋದು. ಅದೇ ಬುಕ್ಕಲ್ಲೇ ನೋಡಿಕೊಂಡು ಇದು ಮಾಡೋದ್ರಿಂದ ಸ್ವಲ್ಪ ಪೂಜೆ ಕಡೆ ಸ್ವಲ್ಪ ಗಮನ ಕಡಿಮೆ ಅಂತ ಅನಿಸುತ್ತೆ. ಯಾಕೆಂದರೆ ಬುಕ್ಕಲ್ಲಿ ನೋಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅಂತ ಅದನ್ನು ಓದ್ಕೊಳ್ಬೇಕು, ಮತ್ತೆ ಮಾಡಬೇಕು, ಆ ಥರ ಆಗ್ತಿತ್ತು. ಇನ್ನೇನು ಮಾಡೋದಕ್ಕಾಗಲ್ಲ, ಫಸ್ಟ್ ಟೈಮ್ ಅಲ್ವಾ, ಆಗುತ್ತೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ತಿಳ್ಕೊಂಡು ನೀಟಾಗಿ ಇನ್ನು ಈ ಸಾರಿ ಏನೆಲ್ಲ ಮಿಸ್ ಆಗಿದೆ ಅಂತ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಅದನ್ನೆಲ್ಲ ಏನು ಮಿಸ್ ಮಾಡಿಲ್ಲ. ನಾನು ಆ ಬುಕ್ಕಲ್ಲಿ ಏನಿದೆಯೋ ಕರೆಕ್ಟಾಗಿ ಅದನ್ನೆಲ್ಲ ಫಾಲೋ ಮಾಡಿದ್ದೀನಿ, ಮಿಸ್ ಅಂತೂ ಏನೂ ಮಾಡಿಲ್ಲ. ಇನ್ನು ಮಾಡೋ ರೀತಿ ಇನ್ನೂ ಸ್ವಲ್ಪ ಭಕ್ತಿ ಭಾವ, ಅಂದರೆ ಬುಕ್ಕಲ್ಲಿ ಓದ್ಕೊಂಡು ಮಾಡಬೇಕಲ್ವ, ಹಂಗಾಗಿ ಸ್ವಲ್ಪ ಶ್ರದ್ಧಾ ಭಕ್ತಿ ನನ್ನ ಮನಸ್ಸಿಗೆ ಅನಿಸ್ತು, ಕಡಿಮೆ ಆಯಿತು ಸ್ವಲ್ಪ ಅಂತ. ಏನು ಮಾಡೋದಕ್ಕಾಗಲ್ಲ, ಅದನ್ನು ನೋಡಿಕೊಂಡು ಮಾಡೋದ್ರಿಂದ ಆ ಥರ ಆಯಿತು ಅಂತ ಅನಿಸುತ್ತೆ. ನಾನು ತುಂಬ ಭಕ್ತಿಯಿಂದನೇ ಮಾಡಿದೆ, ಅದೇ ತಿಳ್ಕೊಳ್ಬೇಕಲ್ವ ಯಾವುದಾದ್ಮೇಲೆ ಏನು ಮಾಡಬೇಕು ಅಂತ. ಹಂಗಾಗಿ ಇದಾಯಿತು ಅಷ್ಟೇ. ಇನ್ನು ಪೂಜೆ ಎಲ್ಲ ಕರೆಕ್ಟಾಗಿ ಆಯಿತು. ಇನ್ನು ಯಾವ ಟೈಮ್ಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಅದೇ ಟೈಮ್ಗೆ ಪೂಜೆನ ಮಾಡಿದೆ. ಗಣಪತಿ ಪೂಜೆನ ಆದಮೇಲೆ ವೈಭವಲಕ್ಷ್ಮಿ ಪೂಜೆನ ಮಾಡಿ ಹಣ್ಣು ನೈವೇದ್ಯ ದೀಪ ಧೂಪ ಎಲ್ಲ ಹಚ್ಚಿ ಆಮೇಲೆ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳೋದು, ಕುಂಕುಮಾರ್ಚನೆ ಮಾಡೋದು ಎಲ್ಲ ಮಾಡಿ ಪೂಜೆನ ಮಾಡಿ ಮುಗಿಸ್ದೆ. ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭ. ತುಂಬ ಚೆನ್ನಾಗಿ ಅನಿಸ್ತು. ಅಂದರೆ ಬುಕ್ಕನ್ನು ಓದ್ಕೊಂಡು ಮಾಡಿದ್ದು ಅದು ಒಂಚೂರು ಮನಸ್ಸಿಗೆ ಏನೋ ಒಂಥರ ಅನಿಸಿದ್ರು. ಇನ್ನೆಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ಆನ್ ಟೈಮ್ ಪೂಜೆ ಆಯಿತು. ಯಾವ ಟೈಮ್ಗೆ ಪೂಜೆ ಮಾಡಿ ಮುಗಿಸ್ಬೇಕು ಅಂತ ಹೇಳಿದ್ರು ಆ ಟೈಮ್ಗೆ ಪೂಜೆನ ಮಾಡಿ ಮುಗಿಸಿದೆ. ಲಾಸ್ಟಲ್ಲಿ ತುಂಬ ಫಾಸ್ಟಾಗಿ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ನಾನು ನಿನ್ನೆಯಿಂದ ರೆಡಿ ಮಾಡ್ಕೊತಾ ಇದ್ದೆ, ಆದರೆ ಪೂಜೆ ಟೈಮಲ್ಲಿ 5 ಗಂಟೆ ಆಗ್ತಿದ್ದಂಗೆ ಎಲ್ಲ ಕೆಲಸ ಪಟ್ 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 ಅಂತ ಮುಗೀತು. ಎಲ್ಲರೂ ನಮ್ಮ ಮನೆಯವರು ಅಷ್ಟೇ ಹೆಲ್ಪ್ ಮಾಡಿಕೊಟ್ರು, ರಕ್ಷಣೂ ಅಷ್ಟೇ ಹೆಲ್ಪ್ ಮಾಡಿಕೊಟ್ರು. ನಾನು ಅಲ್ಲಿ ಕೂತ್ಕೊಂಡು ಹೇಳ್ತಿದ್ದೆ ಇದು ತೊಗೊಂಬಂದು ಕೊಡ್ರಿ ಇದು ತೊಗೊಂಬಂದು ಕೊಡ್ರಿ ಅಂತ. ಹಂಗಾಗಿ ಅವರೆಲ್ಲ ತೊಗೊಂಬಂದು ಕೊಟ್ಟರು. ನಾನು ಬೇಗ ಪೂಜೆನ ಮಾಡಿ ಮುಗಿಸ್ದೆ. ಹಾಗೆ ಇವತ್ತೇ ತುಳಸಿ ಗಿಡನ ಊನಿ ಅದ ಪಾಟೆಲ್ಲ ರೆಡಿ ಮಾಡಿಕೊಂಡು ಮಣ್ಣು ತಂದು ಮನೆಯವ್ರು ನಾನು ಮಾಡಲಿಲ್ಲ, ಪಾಪ ನಮ್ಮ ಮನೆಯವರೆಲ್ಲ ಮಾಡಿಕೊಟ್ರು. ಪಾಟೆಲ್ಲ ಇತ್ತು, ಮನೆಯಲ್ಲೇ ಪಾಟ್ ಇತ್ತು, ಅದನ್ನೇ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ನಮ್ಮ ಹೊಲ್ದ ಹತ್ರ ಹೋಗಿ ಮಣ್ಣು ತೊಗೊಂಬಂದು ಅದಕ್ಕೆಲ್ಲ ಮಣ್ಣು ತುಂಬಿಕೊಟ್ಟು ನೀರು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನನ್ನ ಸಂಜೆ ಟೈಮು ನೆಟ್ಬಿಟ್ಟು ಅದಕ್ಕೂ ಪೂಜೆ ಎಲ್ಲ ಮಾಡಿದೆ. ಪೂಜೆ ಮುಗಿಸಿ ಒಂದು 5-6 ಜನಕ್ಕೆ ಕುಂಕುಮ ಕೊಟ್ಟು ಹಾಗೆ ನಾನು ಊಟ ಮಾಡಿ ಆವತ್ತಿನ ಡೇ ಈ ಥರ ಇತ್ತು. ನನಗೆ ಸಡನ್ನಾಗಿ ಅನಿಸ್ತು ವೈಭವಲಕ್ಷ್ಮಿ ಪೂಜೆ ಮಾಡಬೇಕು ಅಂತ. ಯಾಕೋ ಸಡನ್ನಾಗಿ ಅನಿಸ್ತು. ನಾನು ಆಮೇಲೆ ಅಂದ್ಕೊಂಡೆ ಯಾಕೆ ಇಷ್ಟು ವರ್ಷಗಳಿಂದ ನಾನು ಮಾಡ್ಬೋದಿತ್ತಲ್ಲ. ಸ್ವಲ್ಪ ಪ್ರಾಬ್ಲಮ್ಸೇ ಇದೆ ಆರ್ಥಿಕವಾಗಿ, ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂತೂ ಇದ್ದೇ ಇರುತ್ತೆ. ಹಂಗಾಗಿ ನಾನು ಮಾಡ್ಬೋದಾಗಿತ್ತಲ್ಲ, ಇಷ್ಟು ವರ್ಷಗಳಿಂದ ಯಾಕೆ ನನಗೆ ಅನಿಸ್ಲೇ ಇಲ್ವಲ್ಲ ಅಂತ ನನಗೆ ನಾನೇ ಅಂದ್ಕೊತಿದ್ದೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದರೂ ನಾವು ಮಾಡಲ್ವಲ್ಲ, ಯಾಕೆ ಮಾಡಿಲ್ಲ ಅಂತ ಸಡನ್ನಾಗಿ ಯಾಕೆ ಅನಿಸ್ತು ಅಂತ ಎಲ್ಲ ಅಂದ್ಕೊಂಡು ಶುರು ಮಾಡಿದ್ದೀನಿ. ಅದು ನಾನು 8 ವಾರ ಕಂಪ್ಲೀಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಏನು ನಿರ್ವಿಘ್ನವಾಗಿ ನೆರವೇರಿಸ್ಕೊಡ್ಲಿ ಆ ದೇವರು ಅಂತ ಪ್ರಾರ್ಥನೆ ಮಾಡಿಕೊಂಡೇ ಮಾಡಿದ್ದೀನಿ. ನೋಡಬೇಕು, ನನಗಂತೂ ಮಾಡಲೇಬೇಕು ಅಂತ ಮನಸ್ಸಿದೆ, ಇಷ್ಟ ಇದೆ, ಭಕ್ತಿನೂ ಇದೆ. ಮಾಡಬೇಕು, 8 ವರ್ಷನೂ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಏನಾಗುತ್ತೋ ಆ ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ. ಫ್ರೆಂಡ್ಸ್, ಒಂದು 5 ಜನ ಕುಂಕುಮಕ್ಕೆ ಬಂದು ಹೋದರು. ಆಮೇಲೆ ಲಾಸ್ಟಲ್ಲಿ ನಾವೇನು ಮಲಗಿಬಿಟ್ಟಿದ್ದೀವಿ,
ಆಗ ನಮ್ಮ ಅಕ್ಕ, ಭಾವ ಅವರು ಅದೇ ಉಮಕ್ಕ ಅಂತೀನಲ್ವ ಅವರು ಮತ್ತು ಅವ್ರ ಯಜಮಾನ್ರು ಬಂದರು ಲಾಸ್ಟಲ್ಲಿ. ಎಲ್ಲ ಮಲಗಿಬಿಟ್ಟಿದ್ದೀನಿ ನಾನು. ಆಗ ಬಂದರು. ನನಗೆ ಅದೊಂದು ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗಾಯಿತು. ಲಾಸ್ಟಲ್ಲಿ ಲಕ್ಷ್ಮೀನಾರಾಯಣನೇ ಬಂದರು ದಂಪತಿಗಳು ಅಂತ ಅಂದ್ಕೊಂಡು ನಿಜವಾಗ್ಲೂ ಮನಸ್ಸಿಗಂತೂ ತುಂಬಾ ಖುಷಿ ಆಯಿತು. ಆ ಥರ ಎಲ್ಲ ಬರೋದು ಒಂಥರ ಶುಭ ಸೂಚನೆ. ನಾನು ಅವ್ರನ್ನ ಕರೆದೇ ಇಲ್ಲ, ಉಮಕ್ಕನ ಕರೆದಿದ್ದಷ್ಟೇ. ಅವರು ಎಲ್ಲೋ ಮಗಳ ಮನೆಗೆ ಹೋಗ್ತೀನಿ ಅಂತ ಹೇಳಿದರು. ಹೋಗಿದ್ದೀನಿ, ನೋಡ್ತೀನಿ ಅಂತ ಹೇಳಿದರು. ಹಂಗಾಗಿ ಬಂದು ಲಾಸ್ಟ್ ರಾತ್ರಿ 11 ಗಂಟೆಯಲ್ಲಿ 11 ಗಂಟೆ 10:30 ಏನೋ ಆಗಿತ್ತು. ಅವರು ಬಂದು ಗಂಡ ಹೆಂಡತಿ ಇಬ್ಬರು ಬಂದರು. ನನಗಂತೂ ತುಂಬ ಖುಷಿ ಆಯಿತು. ಬಂದು ಪ್ರಸಾದ ಎಲ್ಲ ತೊಗೊಂಡು ಕುಂಕುಮ ತೊಗೊಂಡು ಹೋದರು. ಅದೊಂದು ತುಂಬ ನನಗೆ ಮೈಂಡಲ್ಲಿ ಒಂಥರ ನನ್ನ ಮನಸ್ಸಿಗೆ ತುಂಬ ಖುಷಿಯಾಗಿದ್ದು ಅದೊಂದು ವಿಷಯ. ಲಾಸ್ಟಲ್ಲಿ ಈ ಥರ ಆಗಿದ್ದು. ಇದಾಗಿತ್ತು ಫ್ರೈಡೇ ಲಾಗ್. ಫ್ರೆಂಡ್ಸ್, ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.